ಸ್ವಾಮಿ. ಹಾಂ ಅಣ್ಣ, ಒಂದು ನಿಮಿಷ ಅಣ್ಣ. ಅಣ್ಣ ಏನಪ್ಪ, ತುಂಬ ಹೊತ್ತಿಂದ ನಿಮ್ಮ ನಿಂದೆ ಹಾಕ್ಬೇಕು ಅಂತ ನಾನು ನೋಡಿ ಬರ್ತಾನೆ ಇದ್ದೀನಿ. ನೀವು ನಾರ್ಮಲಾಗಿ ನಡೀತಾ ಇದ್ರು, ನನ್ನ ಕೈಲಿ ನಿಮ್ಮ ಹಿಂದೆ ಹಾಕಿ ಆಗ್ತಾಯಿಲ್ಲ. ನಡೆಯೋದು ಬಿಡು, ನಾನು ಸುಮ್ಮನೆ ನಿಂತಿದ್ರು ನೀನು ನನ್ನ ಹಿಂದೆ ಹಾಕಿ ಮುಂದೆ ಹೋಗೋದಕ್ಕಾಗೋದಿಲ್ಲ. ಯಾಕೆ? ಈ ರೋಡೇ ಹಾಗೆ, ನಾವು ಸುಮ್ಮನೆ ನಿಂತಿದ್ರು ಅದ್ರ ಪಾಡ್ಗೆ ಅದು ನಮ್ಮನ್ನ ಮುಂದೆ ಎಳ್ಕೊಂಡು ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅಂದರೆ ಯಾರನ್ನೂ ಹಿಂದೆ ಹಾಕೋದಕ್ಕೆ ಆಗಲ್ವಾ? ಹಿಂದೆ ಇರೋರನ್ನ ಮುಂದೆ ಹಾಕೋದಕ್ಕೂ ಆಗಲ್ಲ, ಮುಂದೆ ಇರೋರನ್ನ ಹಿಂದೆ ಹಾಕೋದಕ್ಕೂ ಆಗಲ್ಲ. ನಮ್ಮ ಜೊತೆ ನಡೆಯೋದಕ್ಕೆ ಶುರು ಮಾಡಿದವ್ರು ಮಾತ್ರ ನಮ್ಮ ಪಕ್ಕದಲ್ಲೇ ಇರ್ತಾರಷ್ಟೆ. ಈ ರೋಡು ನಿಂತಿರೋನ್ನ ಯಾವ ಸ್ಪೀಡಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೋ, ಓಡ್ತಾ ಇರೋನು ಅದೇ ಸ್ಪೀಡಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ. ಇಬ್ಬರು ಸ್ಪೀಡಲ್ಲೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಓಕೆ ಅಣ್ಣ, ಅದು ಹಾಳಾಗಲಿ. ನಾನು ಸುಮಾರು ಹೊತ್ತಿಂದ ಓಡ್ತಾನೇ ಇದ್ದೀನಿ. ನಮ್ಮ ಮುಂದೆನೂ ಸುಮಾರು ಜನ ನಡೀತಾನೆ ಇದ್ದಾರೆ. ಇನ್ನು ನನ್ನ ಹಿಂದೆನೂ ಸಾಕಷ್ಟು ಜನ ನಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗಬೇಕು ಅಂತ ಇಲ್ಲಿ ಯಾವ ಬೋರ್ಡೂ ಹಾಕಿಲ್ಲ. ಅಟ್ಲೀಸ್ಟ್ ಇನ್ನೂ ಎಷ್ಟು ದೂರ ಇದೆ ಅಂತ ಯಾರನ್ನಾದ್ರೂ ಕೇಳೋಣ ಅಂದರೆ ಆಲ್ರೆಡಿ ಹೋಗಿರೋರು ವಾಪಸ್ ಯಾರೂ ಬರ್ತಾನೂ ಇಲ್ಲ. ಇದು ಬಂದ್ವೇ ಕಣಪ್ಪ, ಈ ಕಡೆಯಿಂದ ಹೋಗ್ಬೋದ ಹೊರತು ಆಲ್ರೆಡಿ ಹೋಗಿರೋರು ಆ ಕಡೆಯಿಂದ ರಿಟರ್ನ್ ಬರೋದಿಲ್ಲ. ಏನೋಣ, ಈ ರೋಡು ಸ್ವಲ್ಪ ವಿಚಿತ್ರ ಅಲ್ವಾ? ವಿಚಿತ್ರ ಅಲ್ಲ, ವಾಸ್ತವ. ಅದೇನೋ. ಅಣ್ಣ ಅಣ್ಣ ಅಣ್ಣ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಅಣ್ಣ ನಡ್ಕೊಂಡು ಹೋಗ್ತಾಯಿದ್ರು, ಎಲ್ಲೋ ಅವ್ರು ಕಾಣ್ತಾನೆ ಇಲ್ಲ. ಓ ಪಾಪ, ಗುಂಡಿಗೆ ಬಿದ್ದಾಗಿರ್ಬೇಕು. ಅಂದರೆ ಅಣ್ಣ ನೀವು ಹೇಳ್ತಿರೋದು ಅದೇ ಗುಂಡಿ ಅಂದರೆ ಅಣ್ಣ, ಈ ರೋಡಲ್ಲಿ ಮನುಷ್ಯನೇ ಮುಳುಗೋಗೋಷ್ಟು ದೊಡ್ಡ ಗುಂಡಿ ಇದೆಯಾ? ನಾನಾಗಿರ್ಬೋದು, ನೀನಾಗಿರ್ಬೋದು, ಪ್ರತಿಯೊಬ್ಬರು ಹೋಗ್ತಾರೋ ಅವ್ರದ್ದೇ ಆದಂಥ ದಾರಿಲಿ ಆ ಥರದೊಂದು ಗುಂಡಿ ಇದ್ದೇ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಿ ಇಡಬೇಕು. ಮತ್ತು ಇಷ್ಟು ದೂರ ಬಂದಿದ್ದೀವಿ, ಯಾವ ಗುಂಡಿನೂ ಕಾಣಿಸ್ತಿಲ್ಲ. ಆ ಗುಂಡಿ ಒಳಗಡೆ ಬೀಳೋವರೆಗೂ ಅದೇ ಗುಂಡಿ ಅಂತ ಗೊತ್ತಾಗಲ್ಲ. ಆ ಗುಂಡಿಗೆ ಬಿದ್ದಾದ ಮೇಲೆ ನನಗೆ ಗೊತ್ತಾಗೋದು ನಾನು ಆಲ್ರೆಡಿ ಗುಂಡಿ ಒಳಗಡೆ ಬಿದ್ದಿದ್ದೀನಿ ಅಂತ. ಅಂದರೆ ಅಣ್ಣ, ಬೈ ಚಾನ್ಸ್ ಏನಾದರೂ ನಾವು ಆ ಗುಂಡಿ ಒಳಗಡೆ ಬಿದ್ದೋದ್ರೆ ಎದ್ದು ಬರೋದಕ್ಕೆ ತುಂಬ ಟೈಮ್ ಆಗುತ್ತಾ? ಇಲ್ಲ ಕಣಪ್ಪ, ಆ ಗುಂಡಿ ತುಂಬ ಆಳ ಇರುತ್ತೆ. ಅದರಿಂದ ಮತ್ತೆ ಎದ್ದು ಆಚೆ ಬರೋದು ಸಾಧ್ಯನೇ ಇಲ್ಲ. ಏನಣ್ಣ, ನೀವಿದ್ದೀರಿ, ಸುತ್ತಮುತ್ತ ಸಂಬಂಧಿಕರು, ಗೊತ್ತಿರೋರು ತುಂಬ ಜನ ಇದ್ದಾರೆ. ಗುಂಡಿಗೆ ಬಿದ್ದಾಗಿದ್ದೀನಿ ಅಂದರೆ ಯಾರಾದರೂ ಒಬ್ಬರು ಕೈ ಹಿಡಿದು ಮೇಲೆತ್ತಲ್ವಾ? ನಿನ್ನ ಪಕ್ಕದಲ್ಲಿ ಸ್ನೇಹಿತರು, ಮುಂದೆ ಅಪ್ಪ, ಅಣ್ಣ, ಅಮ್ಮ, ಹಿಂದೆ ತಮ್ಮ, ತಂಗಿ, ಸುತ್ತ ಸಂಬಂಧಿಕರೇ ಇದ್ರೂ ನೀನು ಆ ಗುಂಡಿಗೆ ಬಿದ್ದಾದಮೇಲೆ ನಿನ್ನ ಎತ್ತೋದ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ನಿನ್ನ ಮುಚ್ಚೋದ್ರ ಬಗ್ಗೆನೇ ಅವರೆಲ್ಲ ಯೋಚನೆ ಮಾಡೋದು. ಅಯ್ಯೋ ಹೋಗೋಣ, ಒಂದು ಅರ್ಥನೇ ಆಯ್ತಲ್ಲ. ಹೋಗಲಿ, ಯಾವುದಿದು ರೋಡು? ಇದಕ್ಕೇನಾದ್ರು ಹೆಸರಿದೆಯಾ? ಈ ರೋಡ್ಗೆ ಒಂದು ಹೆಸರಿದೆ. ಏನದು ಹೆಸರು? ಈ ರೋಡ್ಗೆ ಒಂದು ಹೆಸರಿದೆ, ಅದನ್ನೇನಂತಾರೆ ಅಂತ ಕಮೆಂಟ್ ಮಾಡಿ.